ಗೊತ್ತಾ ಒಂದು ಯೂಟ್ಯೂಬ್ ಚಾನೆಲ್ ಸಕ್ಸಸ್ಫುಲ್ ಆಗಿ ಗ್ರೋ ಆಗೋದು ಲಕ್ ಇಂದ ಅಲ್ಲ, ಬಟ್ ಅದಕ್ಕೆ ಬೇಕಾಗಿರೋದು ಸ್ಮಾರ್ಟ್ ಪ್ಲಾನಿಂಗ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಒಂದು ಎಐ ಹೆಲ್ಪ್ ಇಂದ ನಿಮ್ಮ ಫೇವರೆಟ್ ಯೂಟ್ಯೂಬ್ ಕ್ರಿಯೇಟರ್ ನ ಕಂಪ್ಲೀಟ್ ಫ್ರೇಮ್ ವರ್ಕ್ ಅಂಡ್ ಸ್ಟ್ರಾಟಜೀಸ್ ಅನ್ನ ಬ್ರೇಕ್ ಡೌನ್ ಮಾಡಿ ನಿಮ್ ಚಾನೆಲ್ ಗ್ರೋ ಆಗೋಕೆ ಯೂಸ್ ಮಾಡಿದ್ರೆ ಹೇಗಿರುತ್ತೆ? ಅಮೇಜಿಂಗ್ ಅಲ್ವಾ? ಈ ವಿಡಿಯೋದಲ್ಲಿ ನೋಟ್ಬುಕ್ ಎಲ್ಎಂ ಅನ್ನೋ ಎಐ ಟೂಲ್ ನ ಯೂಸ್ ಮಾಡ್ಬಿಟ್ಟು ಯಾವುದೇ ಯೂಟ್ಯೂಬ್ ಚಾನೆಲ್ ನ ಸ್ಮಾರ್ಟ್ ವೇ ಅಲ್ಲಿ ಹೇಗ್ ಬ್ರೇಕ್ ಡೌನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಮಸ್ಕಾರ ಕರ್ನಾಟಕ, ನೀವ್ ನೋಡ್ತಿರೋದು ಎಐ ಡೋಸ್ ಕನ್ನಡ. ನಾನ್ ನಿಮ್ಮ ದಿವ್ಯಾ, ಇದು ಕನ್ನಡಿಗರ ಎಐ ಗುರು. ಚಾನೆಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವು ಈ ಸ್ಕ್ರೀನ್ ಅನ್ನು ನೋಡಿ, ಇದೊಂದು ಯೂಟ್ಯೂಬ್ ಚಾನೆಲ್ ಅಂಡ್ ಇದು ಅದೇ ಚಾನೆಲ್ ಅನ್ನು ಎಐ ಅನಲೈಸ್ ಮಾಡಿ ಕೊಟ್ಟಿರುವ ರಿಪೋರ್ಟ್. ಇದೆಲ್ಲ ನಾನು ಮ್ಯಾನ್ಯುವಲಿ ಮಾಡಲಿಲ್ಲ, ಇದು ಎಐ ನೇ ಡೈರೆಕ್ಟ್ ಕೊಟ್ಟಿರುವ ರಿಪೋರ್ಟ್. ನಿಮ್ಗೆ ಗೊತ್ತಾ, ಇವತ್ತು ಎಐ ಯೂಸ್ ಮಾಡಿ ನೀವು ಬಿಗ್ ಯೂಟ್ಯೂಬ್ ಚಾನೆಲ್ಸ್ ಗಳನ್ನು ಕ್ಲೋನ್ ಮಾಡಬಹುದು. ಕ್ಲೋನ್ ಅಂದ್ರೆ ಸಿಂಪಲ್ ಕಾಪಿ ಪೇಸ್ಟ್ ಅಲ್ಲ. ಎಐ ಆ ಚಾನೆಲ್ ನ ಕಾಂಟೆಂಟ್ ಸ್ಟೈಲ್, ಐಡಿಯಾಸ್, ಟೈಟಲ್ಸ್, ಥಂಬ್ನೇಲ್ಸ್ ಎಲ್ಲವನ್ನು ಡೀಪ್ ಆಗಿ ಅನಲೈಸ್ ಮಾಡ್ತದೆ. ಆ ಲರ್ನಿಂಗ್ ಯೂಸ್ ಮಾಡಿ ನಾವು ನಮ್ಮ ಓನ್ ಸ್ಟೈಲ್ ಅಲ್ಲಿ ಚಾನೆಲ್ ಬಿಲ್ಡ್ ಮಾಡಬಹುದು. ಸೇಮ್ ಗ್ರೋತ್ ಸ್ಟ್ರಾಟಜಿ ಬಟ್ ಕಾಂಟೆಂಟ್ ಟೋಟಲಿ ಒರಿಜಿನಲ್. ಕ್ರಿಯೇಟರ್ಸ್, ಬಿಗಿನರ್ಸ್, ಈವನ್ ಇನ್ಕಮ್ ಸ್ಟಾರ್ಟ್ ಮಾಡುವವರಿಗೆ ಇದು ಗೇಮ್ ಚೇಂಜರ್ ಆಗ್ತದೆ. ಇಮ್ಯಾಜಿನ್ ಮಾಡಿ, ನಿಮ್ಮ ಫೇವರೆಟ್ ಯೂಟ್ಯೂಬರ್ ಇರಬಹುದು. ಅವರ ವಿಡಿಯೋ ಐಡಿಯಾಸ್, ಥಂಬ್ನೇಲ್ ಸ್ಟೈಲ್ಸ್, ಕ್ಯಾಪ್ಷನ್ ಸ್ಟೈಲ್ ಎಲ್ಲವನ್ನು ಎಐ ಡೈರೆಕ್ಟ್ ಆಗಿ ಬ್ರೇಕ್ ಡೌನ್ ಮಾಡಿ ತೋರಿಸ್ತದೆ. ಆ ಅನಾಲಿಸಿಸ್ ಯೂಸ್ ಮಾಡಿ ನೀವು ಇನ್ನೂ ಬೆಟರ್ ವಿಡಿಯೋಸ್ ಕ್ರಿಯೇಟ್ ಮಾಡಬಹುದು. ಇದೆಲ್ಲ ಈಸಿಯಾಗಿ ಮಾಡ್ಲಿಕ್ಕೆ ನಮ್ಗೆ ಹೆಲ್ಪ್ ಮಾಡೋ ಎಐ ಟೂಲ್ ಯಾವ್ದು ಗೊತ್ತಾ? ಅದು ನೋಟ್ಬುಕ್ ಎಲ್ಎಂ. ಕ್ರಿಯೇಟರ್ಸ್ಗೆ, ಬಿಗಿನರ್ಸ್ಗೆ ಕಾಂಟೆಂಟ್ ಇಂಪ್ರೂವ್ ಮಾಡಬೇಕು ಅನ್ನುವವರಿಗೆ ಇದು ಸೂಪರ್ ಯೂಸ್ಫುಲ್ ಟೂಲ್. ಸೊ ಫಸ್ಟ್ ಸ್ಟೆಪ್ ಇಸ್ ಸಿಂಪಲ್. ನೀವು ಬ್ರೌಸರ್ ಅಲ್ಲಿ ಹೋಗಿ ನೋಟ್ಬುಕ್ ಎಲ್ಎಂ ಅಂತ ಟೈಪ್ ಮಾಡಬೇಕು. ನೋಟ್ಬುಕ್ ಎಲ್ಎಂ ಅಂತ ಟೈಪ್ ಮಾಡಿ ಆದ್ಮೇಲೆ ನಿಮ್ಗೆ ಇಲ್ಲಿ ಕೆಳಗೆ ಗೂಗಲ್ ನೋಟ್ಬುಕ್ ಎಲ್ಎಂ ಅಂತ ಆಪ್ಷನ್ ಸಿಗ್ತದೆ. ಇದನ್ನು ಕ್ಲಿಕ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಕ್ರಿಯೇಟ್ ನ್ಯೂ ನೋಟ್ಬುಕ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನೀವು ಈ ನೋಟ್ಬುಕ್ಗೆ ಒಂದು ಟೈಟಲ್ ಅನ್ನು ಕೊಡಬೇಕು. ನಾನು ಯೂಟ್ಯೂಬ್ ಅಂತ ಕೊಡ್ತೇನೆ. ನೆಕ್ಸ್ಟ್ ನಿಮ್ಗೆ ಯಾವ ಚಾನೆಲ್ ಅನ್ನು ಅನಲೈಸ್ ಮಾಡಬೇಕು ಅಂತ ಇದೆಯೋ ಆ ಚಾನೆಲ್ ನ ಓಪನ್ ಮಾಡಿ ವಿಡಿಯೋ ಸೆಕ್ಷನ್ಗೆ ಹೋಗಿ ಮ್ಯಾಕ್ಸಿಮಮ್ ವಿಡಿಯೋ ಲಿಂಕ್ಸ್ ಅನ್ನು ಕಾಪಿ ಮಾಡಬೇಕು. ನಾನೀಗ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಓಪನ್ ಮಾಡ್ತೇನೆ. ಇಲ್ಲಿ ನಾನು ಫಸ್ಟ್ ವಿಡಿಯೋ ಲಿಂಕ್ ಅನ್ನು ಕಾಪಿ ಮಾಡ್ತೇನೆ. ಲಿಂಕ್ ಅನ್ನು ಕಾಪಿ ಮಾಡಿ ಆದ್ಮೇಲೆ ನೀವು ನೋಟ್ಬುಕ್ ಎಲ್ಎಂಗೆ ಹೋಗಿ ಇಲ್ಲಿ ಆಡ್ ಸೋರ್ಸಸ್ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ಇಲ್ಲಿ ವೆಬ್ಸೈಟ್ ಅಂತ ಕ್ಲಿಕ್ ಮಾಡಬೇಕು. ಆದ್ಮೇಲೆ ಇಲ್ಲಿ ನೀವು ಕಾಪಿ ಮಾಡಿದ ಲಿಂಕ್ ಅನ್ನು ಪೇಸ್ಟ್ ಮಾಡಬೇಕು. ನೀವು 20 ವಿಡಿಯೋಸ್ ಇಂದ ಸ್ಟಾರ್ಟ್ ಮಾಡಬಹುದು, ಆದ್ರೆ 100+ ವಿಡಿಯೋಸ್ ಇದ್ರೆ ಅನಾಲಿಸಿಸ್ ನೆಕ್ಸ್ಟ್ ಲೆವೆಲ್ ಇರ್ತದೆ. ಹೀಗೆ ಒಂದೊಂದೇ ಲಿಂಕ್ ಅನ್ನು ಕಾಪಿ ಪೇಸ್ಟ್ ಮಾಡಿದ್ರೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತದೆ. ಅದಕ್ಕೆ ನಾವು ಗ್ರಾಬಿಟ್ ಅಂತ ಒಂದು ಬ್ರೌಸರ್ ಎಕ್ಸ್ಟೆನ್ಷನ್ ಅನ್ನು ಯೂಸ್ ಮಾಡುವ. ನಾನೀಗ ಬ್ರೌಸರ್ ಅಲ್ಲಿ ಗ್ರಾಬಿಟ್ ಅಂತ ಟೈಪ್ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ಫಸ್ಟ್ ಅಲ್ಲಿ ಗ್ರಾಬಿಟ್ ಅಂತ ಆಪ್ಷನ್ ಸಿಗ್ತದೆ. ಸೊ ಇದನ್ನು ಕ್ಲಿಕ್ ಮಾಡಿ ಆದ್ಮೇಲೆ ಆಡ್ ಟು ಕ್ರೋಮ್ ಅಂತ ಕ್ಲಿಕ್ ಮಾಡಿ. ಎಕ್ಸ್ಟೆನ್ಷನ್ ಆಡ್ ಆದ್ಮೇಲೆ ನೀವು ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಕಂಟ್ರೋಲ್+ ರೈಟ್ ಕ್ಲಿಕ್ ಅನ್ನು ಕ್ಲಿಕ್ ಮಾಡಿ ಎಷ್ಟಾಗ್ತದೆ ಅಷ್ಟು ವಿಡಿಯೋಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ನಾನೀಗ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ವಿಡಿಯೋಸ್ ಅನ್ನು ಸೆಲೆಕ್ಟ್ ಮಾಡ್ತೇನೆ. ಈಗ ನೀವು ನೋಟ್ಪ್ಯಾಡ್ ಅಲ್ಲಿ ಲಿಂಕ್ಸ್ ಅನ್ನು ಪೇಸ್ಟ್ ಮಾಡಿದ್ರೆ ನಿಮ್ಗೆ ಯಾವ್ದೆಲ್ಲ ಲಿಂಕ್ ಕಾಪಿ ಆಗಿದೆ ಅಂತ ಗೊತ್ತಾಗ್ತದೆ. ಸೊ ನಾನೀಗ ನೋಟ್ಪ್ಯಾಡ್ ಅಲ್ಲಿ ಲಿಂಕ್ಸ್ ಅನ್ನು ಪೇಸ್ಟ್ ಮಾಡ್ತೇನೆ. ಸೊ ನೀವು ನೋಡ್ಬೋದು ಇಷ್ಟು ಲಿಂಕ್ಸ್ ಕಾಪಿ ಆಗಿದೆ. ಸೊ ಈ ಎಲ್ಲಾ ಯೂಟ್ಯೂಬ್ ಲಿಂಕ್ಸ್ ಅನ್ನು ಇಂಪೋರ್ಟ್ ಮಾಡ್ಲಿಕ್ಕೆ ನಾವು ನೋಟ್ಬುಕ್ ಎಲ್ಎಂ ವೆಬ್ಸಿಂಕ್ ಇಂಪೋರ್ಟರ್ ಅಂತ ಎಕ್ಸ್ಟೆನ್ಷನ್ ಅನ್ನು ಯೂಸ್ ಮಾಡುವ. ಈಗ ನಾನು ಬ್ರೌಸರ್ ಅಲ್ಲಿ ನೋಟ್ಬುಕ್ ಎಲ್ಎಂ ವೆಬ್ಸಿಂಕ್ ಅಂತ ಟೈಪ್ ಮಾಡ್ತೇನೆ. ಇಲ್ಲಿ ಫಸ್ಟ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿ
Next, let's click Add to Chrome. ಈಗ ನೋಟ್ಬುಕ್ LM ವೆಬ್ಸಿಂಕ್ ಇಂಪೋರ್ಟರ್ ಎಕ್ಸ್ಟೆನ್ಷನ್ ನಮ್ಮ ಬ್ರೌಸರ್ಗೆ ಆಡ್ ಆಗಿದೆ. ಸೊ ನಾವೀಗ ಎಕ್ಸ್ಟೆನ್ಷನ್ ಅನ್ನು ಕ್ಲಿಕ್ ಮಾಡಿ ನೋಟ್ಬುಕ್ LM ವೆಬ್ಸಿಂಕ್ ಇಂಪೋರ್ಟರ್ ಅಂತ ಕ್ಲಿಕ್ ಮಾಡುವ. ನೆಕ್ಸ್ಟ್ ಇಲ್ಲಿ ನಮ್ಮ ನೋಟ್ಬುಕ್ ನೇಮ್ ಯೂಟ್ಯೂಬ್ ಅಂತ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೊ ನಾವೀಗ ಬಲ್ಕ್ ಇಂಪೋರ್ಟ್ ಅಂತ ಕ್ಲಿಕ್ ಮಾಡಿ ಎಲ್ಲಾ ಲಿಂಕ್ಸ್ ಅನ್ನು ಬಲ್ಕ್ ಆಗಿ ಇಂಪೋರ್ಟ್ ಮಾಡುವ. ಸೊ ನೀವಿಲ್ಲಿ ಎಟ್ ಅ ಟೈಮ್ ಓನ್ಲಿ 20 ಲಿಂಕ್ಸ್ ಅನ್ನು ಇಂಪೋರ್ಟ್ ಮಾಡಬಹುದು. ಹಾಗಾಗಿ ನಾವು ಬ್ಯಾಚಸ್ ಅಲ್ಲಿ 100+ ಲಿಂಕ್ಸ್ ಅನ್ನು ಇಂಪೋರ್ಟ್ ಮಾಡುವ. ಲಿಂಕ್ಸ್ ಅನ್ನು ಕಾಪಿ ಪೇಸ್ಟ್ ಆದ್ಮೇಲೆ ಇಲ್ಲಿ ಇಂಪೋರ್ಟ್ ಅಂತ ಕ್ಲಿಕ್ ಮಾಡಿ. ಈಗ ನಾನು 100+ ಲಿಂಕ್ಸ್ ಅನ್ನು ಇಂಪೋರ್ಟ್ ಮಾಡಿದ್ದೇನೆ. ನೀವು ನೋಟ್ಬುಕ್ LM ಗೆ ಹೋಗಿ ನೋಡಬಹುದು, ಎಲ್ಲಾ ಲಿಂಕ್ಸ್ ಗಳು ಇಂಪೋರ್ಟ್ ಆಗಿದೆ. ಈಗ ಬೆಸ್ಟ್ ಪಾರ್ಟ್ ಏನಂದ್ರೆ ನೀವು ಈ ಯೂಟ್ಯೂಬ್ ಚಾನೆಲ್ ಬಗ್ಗೆ AI ಗೆ ಯಾವ ಕ್ವೆಶನ್ ಬೇಕಾದ್ರೂ ಕೇಳ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ ಕೇಳ್ತೇನೆ, ವಾಟ್ ಆರ್ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ ಟಾಪಿಕ್ಸ್ ಆನ್ ದಿಸ್ ಚಾನೆಲ್ ಅಂತ. ಸೊ ನೀವೀಗ ನೋಡ್ಬೋದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಮೋಸ್ಟ್ ಫ್ರೀಕ್ವೆಂಟ್ಲಿ ಯೂಸ್ ಟಾಪಿಕ್ ಯಾವ್ದಂದ್ರೆ ಪೈಥನ್, ಜಾವಾ ಸ್ಕ್ರಿಪ್ಟ್ ಅಂಡ್ ಟೈಪ್ ಸ್ಕ್ರಿಪ್ಟ್. ಹೀಗೆ ಆನ್ಸರ್ ಅನ್ನು ಕೊಟ್ಟಿದೆ. ನೆಕ್ಸ್ಟ್ ನಾವು ಇನ್ನೊಂದು ಕ್ವೆಶನ್ ಅನ್ನು ಟೈಪ್ ಮಾಡುವ. ವಾಟ್ ಟೈಪ್ ಆಫ್ ಟೈಟಲ್ಸ್ ಯೂಶುವಲಿ ಗೆಟ್ ಮೋರ್ ವ್ಯೂಸ್ ಅಂತ. ನೀವೀಗ ನೋಡ್ಬೋದು ನೋಟ್ಬುಕ್ LM ಸ್ಟ್ರೇಟ್ ಆನ್ಸರ್ ಕೊಡ್ತದೆ ಬೇಸ್ಡ್ ಆನ್ ರಿಯಲ್ ಡೇಟಾ. ಪ್ರೊಫೆಷನಲ್ ಕ್ರಿಯೇಟರ್ಸ್ ಈ ಹ್ಯಾಕ್ ಅನ್ನು ಯೂಸ್ ಮಾಡಿ ಕಾಂಟೆಂಟ್ ಪ್ಲಾನಿಂಗ್ ಮಾಡ್ತಾರೆ, ವೈರಲ್ ಟಾಪಿಕ್ಸ್ ಐಡೆಂಟಿಫೈ ಮಾಡ್ತಾರೆ, ಹಾಗೆ ಸೇಮ್ ಮಿಸ್ಟೇಕ್ಸ್ ಅನ್ನು ಅವಾಯ್ಡ್ ಮಾಡ್ತಾರೆ. ಯಾವುದೇ ಗೆಸ್ ವರ್ಕ್ ಇಲ್ಲ, ಪ್ಯೂರ್ AI ಡ್ರಿವನ್ ಯೂಟ್ಯೂಬ್ ಸ್ಟ್ರಾಟಜಿ ಇದು. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಈ ಟೆಕ್ನಿಕ್ ಕಾಪಿರೈಟ್ ಬ್ರೇಕ್ ಮಾಡ್ಲಿಕ್ಕೆ ಇರುವುದಲ್ಲ, ಪ್ಯಾಟರ್ನ್ಸ್, ಐಡಿಯಾಸ್, ಸ್ಟ್ರಕ್ಚರ್ಸ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಲಿಕ್ಕೆ ಇರುವುದು. ನೀವು ಕಾಂಟೆಂಟ್ ಅನ್ನು ಕಾಪಿ ಮಾಡಲ್ಲ, ನೀವು ಸ್ಮಾರ್ಟ್ ಕ್ರಿಯೇಟರ್ ಆಗ್ತೀರಾ. ನಿಮ್ಗೆ ಬೇಕಾದ್ರೆ ಆಡಿಯೋ ಮತ್ತೆ ವಿಡಿಯೋ ಓವರ್ವ್ಯೂ ಅನ್ನು ಕೂಡ ಜನರೇಟ್ ಮಾಡಬಹುದು. ಅದಕ್ಕೆ ನೀವು ಜಸ್ಟ್ ಇಲ್ಲಿ ಆಡಿಯೋ ಓವರ್ವ್ಯೂ ಅಂಡ್ ವಿಡಿಯೋ ಓವರ್ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು. ನಾನು ಆಲ್ರೆಡಿ ಆಡಿಯೋ ಓವರ್ವ್ಯೂ ಅನ್ನು ಜನರೇಟ್ ಮಾಡಿದ್ದೇನೆ. ಸೊ ನಾವೀಗ ಅದನ್ನು ಕೇಳುವ. You use every day, like Facebook, Instagram, or Netflix. So if you want a computer to interact with a human, You use React. so our mission today isn't to read a textbook to you. We aren't going to sit here and debug your syntax errors. Mhm. We want to extract the mental models, variables, loops, components, state. We want to understand how a machine ಇದೇ ರೀತಿ ನೀವು ಬೇಕಾದ್ರೆ ವಿಡಿಯೋ ಓವರ್ವ್ಯೂ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು. ನಿಮ್ಗೆ ಈ AI ಹ್ಯಾಕ್ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ.